ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ನಡೆದ ಗಲಭೆ. ಇದನ್ನ ಕೋಮು ಗಲಭೆ ಅಂತ ಹೇಳಿ ಕರಿಬೇಡಿ ಅಂತ ಹೇಳಿ ಗೃಹ ಸಚಿವರೇನೋ ಹೇಳ್ಬಿಟ್ರು. ಆದ್ರೆ ಇದು ವ್ಯವಸ್ಥಿತ ಪಿತೂರಿ ಸಂಚು ಹಾಗೆ ಗಲಭೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಲಾದ ಕೃತ್ಯ ಅನ್ನೋದಕ್ಕೆ ದಿನಕ್ಕೊಂದು ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡ ಸತತವಾಗಿ ನಾಗಮಂಗಲ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋಮು ದಳ್ಳೂರಿಗೆ ನಾಗಮಂಗಲ ಅಕ್ಷರಶಃ ಬೆಂದು ಹೋಗಿತ್ತು. ಗಣೇಶ ವಿಸರ್ಜನೆ ವೇಳೆ ನಡೆದಿದ್ದ ಕೋಮು ದಳ್ಳೂರಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಟ್ಟೆ ಅಂಗಡಿ ಮುಂದೆ ಕಿಡಿಗೇಡಿಗಳು ಜಮಾವಣೆಗೊಳ್ಳೋದು, ಅದಾದ ನಂತರ ಅಲ್ಲಿ ಬೆಂಕಿ ಹಚ್ಚುವ ಕಾರ್ಯ ಮಾಡೋದು, ಇದೆಲ್ಲಾ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಗಲಭೆ ನಡೆಯೋ ಸಂದರ್ಭದಲ್ಲಿ ಗಲಭೆ ಹೆಚ್ಚಾಗೋದಕ್ಕಿಂತ ಮುಂಚೆ ನಾಗಮಂಗಲದಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯ ಕಿಡಿಗೇಡಿ ಕೃತ್ಯಗಳನ್ನ ಮಾಡಿದ್ರು ಅನ್ನೋದಕ್ಕೆ ಸಾಕಷ್ಟು ಎಕ್ಸ್ಕ್ಲೂಸಿವ್ ಸಾಕ್ಷ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೇಗಿತ್ತು ಆ ದಿನ ನಾಗಮಂಗಲದಲ್ಲಿ ಪರಿಸ್ಥಿತಿ ಅನ್ನೋದನ್ನ ವಿವರಿಸುವ ಮತ್ತಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂದ ಮಂಗಲಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ. ನಿಗಿ ಕೆಂಡದಂತಾಗಿತ್ತು ನಾಗಮಂಗಲ. ಅಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇತ್ತು. ನೋಡ್ತಿದ್ದಂತೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಅಂಗಡಿ ಮುಂಗಟ್ಟುಗಳು ಬೆಂಕಿಗೆ ಆಹುತಿಯಾಗಿತ್ತು. ಕಣ್ಣು ಎದುರೆ ಅದೆಷ್ಟೋ ಮಾಲೀಕರ ಕನಸು ಬೆಂಕಿ ಚೆಂಡಿನಂತೆ ಸರ್ವನಾಶವಾಗಿತ್ತು. ಬಟ್ಟೆ ಅಂಗಡಿ ಮುಂದೆ ಪುಂಡರ ಜಮಾವಣೆ. ಗಲಭೆ ಮಾಡಲೇಬೇಕು ಅಂತ ಸಜ್ಜಾಗಿದ್ದ ಕಿಡಿಗೇಡಿಗಳ ಗುಂಪಿಗೆ ಎ ಟು ಬಿ ಬಟ್ಟೆ ಶಾಪ್ ಟಾರ್ಗೆಟ್ ಆಗಿತ್ತು. ಒಂದು ಸಮುದಾಯದ ಜನರು ಬಂದು ಅಂಗಡಿ ಬಾಗಿಲನ್ನ ಮುರಿದು ಒಳನುಗ್ಗಿದ್ರು. ಅಂಗಡಿಯೊಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ದೋಚಿದ್ದಲ್ಲದೆ ಬೆಂಕಿ ಹಚ್ಚಿ ದುಷ್ಕೃತ್ಯವನ್ನ ಮೆರೆದಿದ್ರು. ಬಟ್ಟೆ ಅಂಗಡಿ ಹೊತ್ತಿ ಉರಿತಾ ಇದ್ರು. ನೋಡಿಕೊಂಡು ಸುಮ್ಮನೆ ನಿಂತಿರೋ ಮಂದಿ ನೋಡ್ತಾ ಜಮಾವಣೆಗೊಂಡ್ರು. ನಾಗಮಂಗಲದ ಮೈಸೂರು ಹೆದ್ದಾರಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದು ಗೊತ್ತಾಗಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸುವುದರಲ್ಲಿ ಮುಂದಾಗಿದ್ರು. ಅದೇ ಸಮಯದಲ್ಲಿ ಮಂಡ್ಯ ರಸ್ತೆಯಲ್ಲಿರೋ ಈ ಅಂಗಡಿಗೂ ಬೆಂಕಿ ಕೋಮು ದಳ್ಳೂರಿಗೆ ಬಲಿಯಾಗಿತ್ತು. ಯಾವಾಗ ಮಂಡ್ಯ ರಸ್ತೆಯಲ್ಲಿ ಅಂಗಡಿಗೆ ಬೆಂಕಿ ಇಟ್ರು ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೋ ಇತ್ತ ದೌಡಾಯಿಸಿದ್ರು. ಏನೇ ಹೇಳಿ, ಸಾಲ ಸೂಲ ಮಾಡಿ ಬದುಕನ್ನ ಕಟ್ಟಿಕೊಂಡಿದ್ದವರು ಬದುಕು ಬೆಂಕಿಯಲ್ಲಿ ಬೆಂದು ಹೋಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದರೆ ಸುಟ್ಟು ಹೋದ ಬಟ್ಟೆ ಬರೆ ಬಂಡವಾಳ ಮರಳಿ ಸಿಗುತ್ತಾ? ಖಂಡಿತ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ನಡೆದ ಗಲಭೆ. ಇದನ್ನ ಕೋಮು ಗಲಭೆ ಅಂತ ಹೇಳಿ ಕರಿಬೇಡಿ ಅಂತ ಹೇಳಿ ಗೃಹ ಸಚಿವರೇನೋ ಹೇಳ್ಬಿಟ್ರು. ಆದ್ರೆ ಇದು ವ್ಯವಸ್ಥಿತ ಪಿತೂರಿ ಸಂಚು ಹಾಗೆ ಗಲಭೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಲಾದ ಕೃತ್ಯ ಅನ್ನೋದಕ್ಕೆ ದಿನಕ್ಕೊಂದು ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡ ಸತತವಾಗಿ ನಾಗಮಂಗಲ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋಮು ದಳ್ಳೂರಿಗೆ ನಾಗಮಂಗಲ ಅಕ್ಷರಶಃ ಬೆಂದು ಹೋಗಿತ್ತು. ಗಣೇಶ ವಿಸರ್ಜನೆ ವೇಳೆ ನಡೆದಿದ್ದ ಕೋಮು ದಳ್ಳೂರಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಟ್ಟೆ ಅಂಗಡಿ ಮುಂದೆ ಕಿಡಿಗೇಡಿಗಳು ಜಮಾವಣೆಗೊಳ್ಳೋದು, ಅದಾದ ನಂತರ ಅಲ್ಲಿ ಬೆಂಕಿ ಹಚ್ಚುವ ಕಾರ್ಯ ಮಾಡೋದು, ಇದೆಲ್ಲಾ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಗಲಭೆ ನಡೆಯೋ ಸಂದರ್ಭದಲ್ಲಿ ಗಲಭೆ ಹೆಚ್ಚಾಗೋದಕ್ಕಿಂತ ಮುಂಚೆ ನಾಗಮಂಗಲದಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯ ಕಿಡಿಗೇಡಿ ಕೃತ್ಯಗಳನ್ನ ಮಾಡಿದ್ರು ಅನ್ನೋದಕ್ಕೆ ಸಾಕಷ್ಟು ಎಕ್ಸ್ಕ್ಲೂಸಿವ್ ಸಾಕ್ಷ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೇಗಿತ್ತು ಆ ದಿನ ನಾಗಮಂಗಲದಲ್ಲಿ ಪರಿಸ್ಥಿತಿ ಅನ್ನೋದನ್ನ ವಿವರಿಸುವ ಮತ್ತಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ.
ಬೆಂದ ಮಂಗಲಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ. ನಿಗಿ ಕೆಂಡದಂತಾಗಿತ್ತು ನಾಗಮಂಗಲ. ಅಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇತ್ತು. ನೋಡ್ತಿದ್ದಂತೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕಣ್ಣು ಮುಚ್ಚಿ ತೆಗೆಯೋಷ್ರಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಅಂಗಡಿ ಮುಂಗಟ್ಟುಗಳು ಬೆಂಕಿಗೆ ಆಹುತಿಯಾಗಿತ್ತು. ಕಣ್ಣೆದುರೆ ಅದೆಷ್ಟೋ ಮಾಲೀಕರ ಕನಸು ಬೆಂಕಿ ಚೆಂಡಿನಂತೆ ಸರ್ವನಾಶವಾಗಿತ್ತು. ಬಟ್ಟೆ ಅಂಗಡಿ ಮುಂದೆ ಪುಂಡರ ಜಮಾವಣೆ. ಗಲಭೆ ಮಾಡಲೇಬೇಕು ಅಂತ ಸಜ್ಜಾಗಿದ್ದ ಕಿಡಿಗೇಡಿಗಳ ಗುಂಪಿಗೆ ಎ ಟು ಬಿ ಬಟ್ಟೆ ಶಾಪ್ ಟಾರ್ಗೆಟ್ ಆಗಿತ್ತು. ಒಂದು ಸಮುದಾಯದ ಜನರು ಬಂದು ಅಂಗಡಿ ಬಾಗಿಲನ್ನ ಮುರಿದು ಒಳನುಗ್ಗಿದ್ರು. ಅಂಗಡಿಯೊಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ದೋಚಿದ್ದಲ್ಲದೆ ಬೆಂಕಿ ಹಚ್ಚಿ ದುಷ್ಕೃತ್ಯವನ್ನ ಮೆರೆದಿದ್ರು. ಬಟ್ಟೆ ಅಂಗಡಿ ಹೊತ್ತಿ ಉರಿತಾ ಇದ್ರು. ನೋಡಿಕೊಂಡು ಸುಮ್ಮನೆ ನಿಂತಿರೋ ಮಂದಿ ನೋಡ್ತಾ ಜಮಾವಣೆಗೊಂಡ್ರು. ನಾಗಮಂಗಲದ ಮೈಸೂರು ಹೆದ್ದಾರಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದು ಗೊತ್ತಾಗಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸುವುದರಲ್ಲಿ ಮುಂದಾಗಿದ್ರು. ಅದೇ ಸಮಯದಲ್ಲಿ ಮಂಡ್ಯ ರಸ್ತೆಯಲ್ಲಿರೋ ಈ ಅಂಗಡಿಗೂ ಬೆಂಕಿ ಕೋಮುದಳ್ಳೂರಿಗೆ ಬಲಿಯಾಗಿತ್ತು. ಯಾವಾಗ ಮಂಡ್ಯ ರಸ್ತೆಯಲ್ಲಿ ಅಂಗಡಿಗೆ ಬೆಂಕಿ ಇಟ್ರು ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೋ ಇತ್ತ ದೌಡಾಯಿಸಿದ್ರು. ಏನೇ ಹೇಳಿ, ಸಾಲ ಸೂಲ ಮಾಡಿ ಬದುಕನ್ನ ಕಟ್ಟಿಕೊಂಡಿದ್ದವರು ಬದುಕು ಬೆಂಕಿಯಲ್ಲಿ ಬೆಂದು ಹೋಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದರೆ ಸುಟ್ಟು ಹೋದ ಬಟ್ಟೆ ಬರೆ ಬಂಡವಾಳ ಮರಳಿ ಸಿಗುತ್ತಾ? ಖಂಡಿತ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.